ಹಾಯ್ ಎಲ್ರಿಗೂ ನಮಸ್ಕಾರ. ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಮ್ಯಾಕ್ಸಿಮಮ್ ಜಾಸ್ತಿ ರೈತರು ಬಳಸುವಂಥ ಒಂದು ಗಟ್ಟಿಮುಟ್ಟಾದ ಗಾಡಿ, ಒಳ್ಳೆ ಮೈಲೇಜು, ಪಿಕಪ್ಪು, ಎಷ್ಟು ಲಗೇಜ್ ಹಾಕಿದ್ರು ಎಳೆಯುವಂಥ ಕೆಪಾಸಿಟಿ ಇರೋ ಗಾಡಿ ಸ್ಪ್ಲೆಂಡರ್ ಪ್ಲಸ್. ಲಾರ್ಡ್ ಸ್ಪ್ಲೆಂಡರ್. ಇದು ಓಲ್ಡ್ ಸ್ಪ್ಲೆಂಡರ್. ಅದು ಸರ್ವಿಸ್ ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ, ಆಯಿಲ್ ಚೇಂಜ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಯೋಣ. ಇದೇನು ಸಿಂಪಲ್ ಇಂಜಿನ್ನು, ಆರಾಮಾಗಿ ನಾವೇ ಆಯಿಲ್ ಚೇಂಜ್ ಮಾಡ್ಕೋಬೋದು. ಫಸ್ಟು ಒಂದು 5 ನಿಮಿಷ ಗಾಡಿನ ರನ್ ಮಾಡಿಬಿಟ್ಟು ನಾವು ಸೆಂಟರ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ಬೇಕಾಗುತ್ತೆ. ಒಂದು ಸ್ವಲ್ಪ ಆಯಿಲ್ ತಿನ್ನಾಗಲಿ ಅಂತ ಅಷ್ಟೇ. ಆಮೇಲೆ 18 ಸೈಜಿಂದು ಒಂದು ಸ್ಪ್ಯಾನರು ಅಥವಾ 18 ಸೈಜಿಂದು ರ್ಯಾಚೆಟ್ ತಗೊಂಡು, ಇಲ್ಲೊಂದು ಡ್ರೈನ್ ಬೋಲ್ಟ್ ಇರುತ್ತೆ. ನೀವೇನು ಇಂಜಿನ್ ನೋಡ್ತಾ ಇದ್ದೀರಾ, ಇಲ್ಲಿ ಇಂಜಿನ್ ಕೆಳಗೆ ಒಂದು ಡ್ರೈನ್ ಬೋಲ್ಟ್ ಇರುತ್ತೆ. ಇಲ್ಲಿ ಇಂಜಿನ್ ಕೆಳಗೆ ಇದು ಕಾಣ್ತಾ ಇದೆಯಲ್ಲ, 18 ಸೈಜ್ದು ಇದು ಬೋಲ್ಟ್ ಇರುತ್ತೆ. ಫಸ್ಟು ಅದನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. 18 ಸೈಜು ಸ್ಪ್ಯಾನರ್ ಅಥವಾ ರ್ಯಾಚೆಟ್ ಸೆಟ್ ತಗೊಂಡು ಕೆಳಗಡೆ ಆಯಿಲ್ ಕಲೆಕ್ಟ್ ಮಾಡೋದಕ್ಕೆ ಒಂದು ಡಬ್ಬ ಇಟ್ಕೊಂಡು, ಗಾಡಿ ವಾರ್ಮ್ ಇದ್ರೆ ಸೈಲೆನ್ಸರ್ ಸುಡುತ್ತೆ, ಸ್ವಲ್ಪ ನೋಡ್ಕೊಂಡು ತೆಗಿಬೇಕು. ಇದನ್ನ ಡ್ರೈನ್ ಬೋರ್ಡ್ನ ಲೂಸ್ ಮಾಡೋದು. ಟೈಪು ನಿಧಾನಕ್ಕೆ, ಓವರ್ ಟೈಟ್ ಮಾಡಬಾರ್ದು. ಇದನ್ನ ಈ ಥರ ತೆಗೆದ್ರೆ ಆಯಿಲ್ ಎಲ್ಲ ಈಗ ಡ್ರೈನ್ ಆಗುತ್ತೆ. ಅದು ಕಂಪ್ಲೀಟಾಗಿ ಡ್ರೈನ್ ಆಗೋದಕ್ಕೆ ಬಿಡಬೇಕು. ಆಯಿಲೆಲ್ಲ ಆಲ್ರೆಡಿ ಒಂದು 2500 ಕಿಲೋಮೀಟರ್ಸ್ ಓಡಿರೋದು. ಮತ್ತು ತೋಟದಲ್ಲೆಲ್ಲ ನಾವು ಹಾರ್ಡ್ ವರ್ಕ್ ಮಾಡೋದ್ರಿಂದ ಆಯಿಲೆಲ್ಲ ಫುಲ್ಲು ಗ್ರೇ ಕಲರ್ ಬ್ಲ್ಯಾಕಿಶ್ ಆಗೋಗಿದೆ. ಆಲ್ಮೋಸ್ಟ್ 1 ಲೀಟರ್ ಇರುತ್ತೆ ಇದರಲ್ಲಿ. ಗಾಡೀಲಿ ಆಯಿಲ್ ಕಂಪ್ಲೀಟಾಗಿ ಡ್ರೈನ್ ಆಗೋದಕ್ಕೆ ಬಿಡಬೇಕು. ಕಂಪ್ಲೀಟ್ ಡ್ರೈನ್ ಆದ ನಂತರ ನಾವು ಇಲ್ಲಿ ಆಯಿಲ್ ಹಾಕೋದಕ್ಕೆ ಕೊಟ್ಟಿರ್ತಾರೆ. ಒಂದು ಸ್ವಲ್ಪ ಬಟ್ಟೆ ಹಿಡಿದ್ಬಿಟ್ಟು ಕಟ್ಟಿಂಗ್ ಪ್ಲೇರಲ್ಲಿ ಲೂಸ್ ಮಾಡಬೇಕು, ಗೇಜ್ ನೋಡೋದಕ್ಕೆ. ಮತ್ತು ಆಯಿಲ್ ಇಲ್ಲೇ ಹಾಕೋದು ನಾವು. ಇಲ್ಲಿ ಓಪನ್ ಮಾಡಿದ್ರೆ ಏರ್ ಔಟ್ ಆಗಿ ಫುಲ್ ಆಯಿಲ್ ಡ್ರೈನ್ ಆಗುತ್ತೆ. ಮತ್ತು ವಾಷರ್ ಏನಿದೆ, ಈ ಕೆಲವು ಸಲ ವೇರ್ ಆ್ಯಂಡ್ ಟೇರ್ ಅಂದರೆ ಒಂದು ಸ್ವಲ್ಪ ಹೀಟಿಗೆಲ್ಲ ಹೋಗ್ಬಿಟ್ಟಿರುತ್ತೆ. ಇದೇನಾದ್ರು ಹೋಗಿದ್ರೆ ಇದು ಚೆನ್ನಾಗಿದೆ, ಏನಾದರೂ ಹೋಗಿದ್ರೆ ಅದನ್ನು ಚೇಂಜ್ ಮಾಡಿ ಹಾಕಬೇಕು, ಇಲ್ಲಾಂದರೆ ಲೀಕೇಜ್ ಬರೋ ಚಾನ್ಸ್ ಇರುತ್ತೆ. ಮತ್ತು ಆಯಿಲ್ಲು ಇದು ರೆಕಮೆಂಡೆಡ್ ಗ್ರೇಡ್ ಏನಿರುತ್ತೋ ಅದೇ ಆಯಿಲ್ನ ಬಳಸಬೇಕಾಗುತ್ತೆ. 4 ಸ್ಟ್ರೋಕ್ ಇಂಜಿನ್ ಆಯಿಲ್. ಇದು ಮ್ಯಾಕ್ಸಿಮಮ್ ಲೆವೆಲ್ಗಿನ್ನ ಜಾಸ್ತಿನೂ ಹಾಕ್ಬಾರ್ದು, ಮಿನಿಮಮ್ ಲೆವೆಲ್ಗಿನ್ನ ಕಡಿಮೆನೂ ಹಾಕ್ಬಾರ್ದು ಆಯಿಲ್ಲು. ಆಮೇಲೆ ಸ್ವಲ್ಪ ಗಾಡಿ ಬಗ್ಗಿಸ್ಬೇಕು, ಯಾವ್ದಾದ್ರು ಮೂಲೆಯಲ್ಲಿದ್ದರೆ ಬರುತ್ತೆ.
ಸ್ವಲ್ಪ ಹಿಂಗೆ ಬಗ್ಸೋದ್ರಿಂದ ಲೆಫ್ಟ್ ಸೈಡಲ್ಲಿರೋದು ಆಯಿಲ್ ಎಲ್ಲ ಕಂಪ್ಲೀಟಾಗಿ ನೀಟಾಗಿ ಡ್ರೈನ್ ಮಾಡಬೇಕು ಆದಷ್ಟು. ಈ ಕಡೆ ಒಂದ್ಸಲಿ ಈಗ ಆಯಿಲ್ ಕಂಪ್ಲೀಟಾಗಿ ಡ್ರೈನ್ ಆಗಿದೆ. ಟೇಪು ಆಯಿಲೆಲ್ಲ ಕಂಪ್ಲೀಟ್ಲಿ ಡ್ರೈನ್ ಮಾಡಾದ್ಮೇಲೆ ನಾವು ಈ ಡ್ರೈನೇಜ್ ಬೋಲ್ಟ್ ಏನಿರುತ್ತೆ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಕೆಳಗಡೆ ಕೆಸರು ಮಣ್ಣು ಎಲ್ಲ ಕೂತಿರುತ್ತೆ, ಅದು ಇಂಜಿನ್ ಒಳಗೆ ಎಂಟ್ರಿ ಆಗಬಾರ್ದು. ಈ ಟೈಪು ಡ್ರೈನ್ ಬೋಲ್ಟ್ ಇರುತ್ತಲ್ಲ 18 ಸೈಜ್ ಇರುತ್ತೆ ಇದು. ಈ ಡ್ರೈನ್ ಬೋಲ್ಟ್ನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ವಾಷರ್ ಗೀಷರ್ ಏನಾದ್ರು ಹೋಗಿದ್ರೆ ಇನ್ನೊಂದ್ಸಲಿ ನೋಡ್ಬೇಕಾಗುತ್ತೆ. ಇದರಲ್ಲಿ ಚೆನ್ನಾಗಿರೋದ್ರಿಂದ ಕೆಳಗಡೆ ಈ ಬೋಲ್ಟ್ ಹಾಕೋ ಜಾಗದಲ್ಲೂ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಅದನ್ನ ಹಾಕ್ಬೇಕಾಗುತ್ತೆ. ನೀವು ನೋಡ್ಬೋದು ಇಂಜಿನ್ ಆಯಿಲ್ ಎಲ್ಲ ಕಂಪ್ಲೀಟ್ಲಿ ಯಾವ ರೀತಿ ಆಗಿದೆ ಅಂತೇಳಿ. ಒಂದು 2500 3000 ಒಳಗೆ ಒಂದ್ಸರಿ ಸರ್ವಿಸ್ ಮಾಡೋದ್ರಿಂದ ಇಂಜಿನ್ ತುಂಬ ಚೆನ್ನಾಗಿರುತ್ತೆ. ಈ ಗಾಡಿ ಸುಮಾರು 25 ವರ್ಷ ಹಳೆಯದು, ಸ್ಪ್ಲೆಂಡರ್ ಇದು, ಹೀರೋ ಹೋಂಡಾ. ಆದರೆ ತುಂಬ ಚೆನ್ನಾಗಿದೆ ಗಾಡಿ. ಮತ್ತು ಈ ರೀತಿ ಟೆಫ್ಲಾನ್ ಟೇಪ್ ಬರುತ್ತಲ್ಲ, ಇದನ್ನು ಡ್ರೈನ್ ಬೋಲ್ಟಿಗೆ ಒಂದು ಸ್ವಲ್ಪ ಥ್ರೆಡ್ಡಿಗೆಲ್ಲ ಹಾಕೋದ್ರಿಂದ ನಮಗೆ ಆಯಿಲ್ ಲೀಕೇಜ್ ಇಶ್ಯೂಸು ಬರಲ್ಲ. ಮತ್ತೆ ಇದನ್ನು ಅದರ ಪ್ಲೇಸಿಗೆ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಅದರ ಪ್ಲೇಸಿಗೆ ಟೈಟ್ ಮಾಡಬೇಕಾಗುತ್ತೆ. ಓವರ್ ಟೈಟ್ ಮಾಡಬಾರ್ದು. ಮತ್ತೆ 18 ಸೈಜ್ ಸ್ಪ್ಯಾನರ್ ಅಥವಾ ರ್ಯಾಚೆಟ್ ತಗೊಂಡು ಟೈಟ್ ಮಾಡಬೇಕು.
ನೆಕ್ಸ್ಟ್ ಬಂದ್ಬಿಟ್ಟು ಈಗ ಆಯಿಲ್ ಹಾಕ್ಬೇಕಾಗುತ್ತೆ. ನಾನು ಬಳಸ್ತಾ ಇರೋದು ಸರ್ವೋ ಇಕೋ 40 ಆಯಿಲ್. ಇದು ಬಂದ್ಬಿಟ್ಟು 4-stroke ಇಂಜಿನ್ ಆಯಿಲ್ ಫಾರ್ ಬೈಕ್ಸ್ ಆ್ಯಂಡ್ ಸ್ಕೂಟರ್ಸು. ಅರೌಂಡ್ 300 ರುಪೀಸ್ ಕಾಸ್ಟ್ ಆಗುತ್ತೆ ನಮಗೆ. MRP 330 ಇದೆ, 300ಗೆ ಕೊಡ್ತಾರೆ. ಇದು ಆಲ್ಮೋಸ್ಟ್ ಆಲ್ 4-stroke ಇಂಜಿನ್ಸ್ಗಳಿಗೆ 100cc ಗಾಡಿಗಳಿಗೆ ಎಲ್ಲದಕ್ಕೂ ಹಾಕ್ಬೋದು. ಇದನ್ನ ಈ ಥರ ಓಪನ್ ಮಾಡಿಬಿಟ್ಟು ಆಯಿಲ್ಗಳಲ್ಲಿ ಹಲವಾರು ಕಂಪ್ನಿಗಳಿದ್ದಾವೆ. ನಾನು ಬಳಸ್ತಾ ಇರೋದು ಸರ್ವೋ ಇಂಡಿಯನ್ ಆಯಿಲ್ದು. ಇದನ್ನ ಈಗ ಗಾಡಿಗೆ ಹಾಕ್ಬೇಕಾಗುತ್ತೆ. ಗಾಡಿ ನಿಧಾನಕ್ಕೆ ಹಾಕ್ಬೇಕು, ಅದು ಒಂದೇ ಸಲ ಒಳಗೆ ಹೋಗಲ್ಲ. ಆಯಿಲ್ ಕೆಳಗೆ ಇಳ್ದಂಗೆ ಹಾಕ್ಬೇಕಾಗುತ್ತೆ. ಈಗ ಕಂಪ್ಲೀಟಾಗಿ 1 ಲೀಟರ್ ಆಯಿಲ್ನ ಇಂಜಿನ್ ಒಳಗೆ ಹಾಕಿದ್ದೀನಿ. ಆದಮೇಲೆ ಅಷ್ಟಿದ್ನ ಆಚೆ ತೆಗೆದ್ಬಿಟ್ಟು ನೆಕ್ಸ್ಟು ಕ್ಯಾಪ್ನ ಹಾಕ್ಬೇಕಾಗುತ್ತೆ. ಕ್ಯಾಪ್ನ ಹಾಕ್ಬಿಟ್ಟು ಕಟಿಂಗ್ ಪ್ಲೇರಲ್ಲಿ ಇಟ್ಕೊಂಡು ಸ್ವಲ್ಪ ಟೈಟ್ ಮಾಡೋದು. ಜಾಸ್ತಿ ಟೈಟ್ ಮಾಡಿಬಿಡಿ, ಮುರಿದೋಗೋ ಚಾನ್ಸ್ ಇರುತ್ತೆ. ಇಷ್ಟು ಮಾಡಿದ್ರೆ ಸ್ಪ್ಲೆಂಡರ್ ಪ್ಲಸ್ ಗಾಡಿ ಸರ್ವಿಸ್ ಆಯಿತು. ಇದು ಸ್ಪ್ಲೆಂಡರ್ ಗಾಡಿ, ಹಳೆ ಗಾಡಿ.
ಕಂಪ್ಲೀಟ್ ಆಗಿದೆ ಈಗ ಸರ್ವಿಸು. ಇದು ಆರಾಮಾಗಿ ಒಂದು 20 ನಿಮಿಷದಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು. ಈಗ ಗಾಡಿ ಸ್ಟಾರ್ಟ್ ಮಾಡೋಣ. ಗಾಡಿ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಗಿದ್ಮೇಲೆ ಪ್ರತಿ ಆಯಿಲ್ ಸರ್ವಿಸ್ ಆದ್ಮೇಲೆ ಒಂದು 5 ನಿಮಿಷ ಐಡ್ಲಲ್ಲಿ ಬಿಟ್ಬಿಡ್ಬೇಕು ಗಾಡಿನ. ಅದು ಆಯಿಲ್ ಎಲ್ಲ ನೀಟಾಗಿ ಎಲ್ಲ ಕಡೆ ಫುಲ್ ಡ್ರೈನ್ ಆಗಿರೋದ್ರಿಂದ ಡ್ರೈವ್ ಮಾಡಬಾರ್ದು ಜಾಸ್ತಿ. ಎಲ್ಲ ಸರ್ಕ್ಯುಲೇಟ್ ಆಗೋವರೆಗೂ ಒಂದು 5 ಮಿನಿಟ್ಸು ಬಿಟ್ಬಿಡ್ಬೇಕು. ಇದಿಷ್ಟು ಸ್ಪ್ಲೆಂಡರ್ ಪ್ಲಸ್ ಗಾಡಿಯ ಸರ್ವಿಸ್ ಆಗಿತ್ತು. ಹೇಗೆ ಮಾಡೋದು ಅಂತ ರೈತರಿಗೆ ಬಹಳ ಅನುಕೂಲ, ಯಾರು ಬೇಕಾದ್ರೂ ಮಾಡ್ಕೋಬೋದು. ನೀವು ತಪ್ಪದೇ ನನ್ನ ಮಣ್ಣಿನ ಮಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.